ಸೊ ಹಾಯ್, ಹೇಗಿದ್ದೀರಾ? ಹುಷಾರಲ್ವಾ? ಬನ್ನಿ ನಾವು ಇವತ್ತು ಡಿಸ್ಕಸ್ ಮಾಡುವ ಫಜನ್ಸ್ ರೂಲ್. ಅದರ ಮುಂಚೆ ಹೀಗಿರೋ ಫ್ರೀ ವಿಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನು. ಆ್ಯಂಡ್ ನಿಮ್ಗೆ ಗೊತ್ತುಂಟು, ಇಲ್ಲಿ ಡಿಸ್ಕಸ್ ಮಾಡ್ತಿರುವಂತಹ ಸ್ಲೈಡ್ಸ್ಗೋಸ್ಕರ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಕಮ್ಯುನಿಟಿದು ಲಿಂಕ್ ಕೊಟ್ಟಿದ್ದೇವೆ, ಅದರಲ್ಲಿ ಕ್ಲಿಕ್ ಮಾಡಿ. ಓಕೆನಾ? ಈಗ ಅದರ ಮುಂಚೆ ನಾನು ನಿಮ್ಗೊಂದು ಸಿಚುವೇಶನ್ ಕೊಡ್ತೇನೆ. ಓಕೆ, ಈಗ ಸಪೋಸ್ ಅನ್ಕೊಳ್ಳಿ, ನಿಮ್ಮ ಕೈಲೊಂದು ಬಲೂನ್ ಉಂಟು. ಓಕೆನಾ? ಬಲೂನ್ ಉಂಟು, ಓಕೆ, ಬಲೂನ್ ಇರಲಿ, ಇಲ್ಲರೊಂದು ಏನಾದರೂ ಒಂದು ಚೀಲ ಉಂಟು. ಓಕೆನಾ? ಈಗ ನಿಮ್ಮ ಕೈಲೊಂದು ಮ್ಯಾಗ್ನೆಟ್ ಉಂಟು, ಇಲ್ಲೊಂದು ಮ್ಯಾಗ್ನೆಟ್ ಉಂಟು. ಓಕೆ, ಅದು ಹೋಯ್ತಾ? ಇಲ್ಲೊಂದು ಮ್ಯಾಗ್ನೆಟ್ ಉಂಟು. ಓಕೆ, ಜಸ್ಟ್ ಒಂದು ಮ್ಯಾಗ್ನೆಟ್. ಇಲ್ಲಿ ಇದರೊಳಗೆ ಏನುಂಟು? ಕಾಯಿನ್ಸ್ ಉಂಟು. ಓಕೆ, ಕಾಯಿನ್ಸ್ ಉಂಟು. ಈಗ ನೀವೇನು ಮಾಡ್ತೀರಾ? ಆ ಮ್ಯಾಗ್ನೆಟನ್ನು ಆ ಕಾಯಿನ್ಸ್ ಹತ್ತಿರ ಸ್ವಲ್ಪ ಬಲೂನ್ ಹತ್ತಿರ ತಗೊಂಡು ಹೋಗ್ತೀರಾ ಅಲ್ವಾ? ಬಲೂನ್ ಹತ್ತಿರ ತಗೊಂಡು ಹೋಗ್ತೀರಾ. ಸ್ವಲ್ಪ ಹೊತ್ತು ನಂತರ ಅದೇನಾಗ್ತದೆ, ಸ್ವಲ್ಪ ಹೊತ್ತಲ್ಲ, 5 ನಿಮಿಷದಲ್ಲಿ ಏನಾಗ್ತದೆ, ಆ ಬಲೂನ್ ಒಂಥರ, ಈಗ ಆಬ್ವಿಯಸ್ಲಿ ಈ ಒಂದು ಶೇಪಲ್ಲಿ ಇತ್ತು, ಅದಾದ ನಂತರ ಏನಾಗ್ಬೋದು, ಒಂದು ಶೇಪ್ ಸ್ವಲ್ಪ ಕಾಯಿನ್ಸ್ ಎಲ್ಲ ಈಚೆ ಬರ್ಬೋದಾ? ಮ್ಯಾಗ್ನೆಟ್ನ ಇದರಲ್ಲಿ ಅಲ್ವಾ, ಫೋರ್ಸ್ ಆಫ್ ಅಟ್ರಾಕ್ಷನಲ್ಲಿ ಕಾಯಿನ್ ಎಲ್ಲ ಈಚೆ ಬರ್ಬೋದು. ಆ ಬಲೂನ್ ಶೇಪ್ ಏನಾಗ್ಬೋದು, ಸ್ವಲ್ಪ ಚೇಂಜ್ ಆಗ್ಲಿಕ್ಕಿಲ್ವಾ, ಡಿಸ್ಟಾರ್ಟ್ ಆಗ್ಲಿಕ್ಕಿಲ್ವಾ? ಸೇಮ್ ಇಲ್ಲಿ ಮ್ಯಾಗ್ನೆಟ್ ಉಂಟು, ಇಲ್ಲಿ ಕಾಯಿನ್ಸ್ ಇಲ್ಲಿ ಬರ್ಬೋದು ಅಲ್ವಾ? ಇದೇ ಆಗೋದು ನಮ್ಮ ಅಯಾನಿಕ್ ಬಾಂಡಲ್ಲಿ. ಸಪೋಸ್ ಜಸ್ಟ್ ಹೇಳಿದ್ದು. ಓಕೆ, ಇದೆಲ್ಲ ಮರಿಬೇಡಿ, ಅರ್ಥ ಆಯ್ತು? ಇದು ಸಿಚುವೇಶನ್ ಅರ್ಥ ಆಯ್ತಲ್ಲ? ಸೇಮ್ ಇಲ್ಲಿ ಏನಾಗುತ್ತೆ, ನಿಮ್ಮ ಕ್ಯಾಟನ್ ಆ್ಯಂಡ್ ಆನೈನ್ ಎಲ್ಲಿ ಆಗುತ್ತೆ. ಸಪೋಸ್ ಅಂದ್ಕೊಳ್ಳಿ, ಈಗ ನಿಮ್ಮ ಕೈಲಿ ಒಂದು ಕ್ಯಾಟನ್ ಉಂಟು. ಓಕೆನಾ? ಆ್ಯಂಡ್ ಇಲ್ಲಿ ಏನುಂಟು, ಒಂದು ಆನೈನ್. ಆಬ್ವಿಯಸ್ಲಿ ನಿಮ್ಮದು ಸೈಜ್ ಏನಾಗಿರಬೇಕು, ಜಾಸ್ತಿ ಆಗಿರ್ಬೇಕಲ್ವಾ? ನಾನು ಪರ್ಫೆಕ್ಟ್ ಸರ್ಕಲ್ ಡ್ರಾ ಮಾಡ್ತೀನಿ. ಓಕೆ, ಓಕೆ, ಕ್ಲಿಯರ್ ಅಲ್ವಾ? ಈಗ ಕ್ಯಾಟನ್ ಉಂಟು, ಆನೈನ್ ಉಂಟು ಅಲ್ವಾ? ಕ್ಯಾಟೈನ್ ಆ್ಯಂಡ್ ಆನೈನ್ ಉಂಟು. ಓಕೆ, ಈಗ ಏನು ಮಾಡುತ್ತೆ, ನಿಮ್ಮ ಕ್ಯಾಟೈನ್ ಏನು ಮಾಡುತ್ತೆ, ನಿಮ್ಮ ಎಲೆಕ್ಟ್ರಾನ್ಸನ್ನು ಅದರ ಹತ್ರ ಅಟ್ರ್ಯಾಕ್ಟ್ ಮಾಡುತ್ತೆ. ಓಕೆ, ಅದಾದ ನಂತರ ಏನಾಗ್ಬೋದು, ಎಲೆಕ್ಟ್ರಾನ್ಸ್ ಎಲ್ಲ ಈಚೆ ಬರ್ಬೋದಾ? ಎಲೆಕ್ಟ್ರಾನ್ಸ್ ಎಲ್ಲ ಈಚೆ ಬರ್ಬೋದಾ? ಇದರ ಶೇಪ್ ಏನಾಗ್ಬೋದು, ಸ್ವಲ್ಪ ಚೇಂಜ್ ಆಗ್ಬೋದು ಅಲ್ವಾ? ಎಲೆಕ್ಟ್ರಾನ್ಸನ್ನು ನಾನು ಈಚೆ ಇದು ಮಾಡ್ತೇನೆ, ಇಲ್ಲಿ ಬೇಡ. ಓಕೆ, ಸೊ ಎಲೆಕ್ಟ್ರಾನ್ಸ್ ಎಲ್ಲ ಈಚೆ ಬರ್ಬೋದಾ? ಆ ಒಂದು ಡಿಫಾರ್ಮ್ ಶೇಪಲ್ಲಿ ಬರ್ಬೋದು ಅಲ್ವಾ? ಈಗ ಡಿಫಾರ್ಮ್ ಶೇಪಲ್ಲಿ ಬಂದ ನಂತರ ನಿಮಗೆ ನೋಡುವಾಗ, ಜಸ್ಟ್ ನೋಡುವಾಗ ಏನಾಗ್ಬೋದು, ಅದೊಂಥರ ಶೇರ್ ಮಾಡಿದ ರೀತಿಯಲ್ಲಿ ನಿಮಗೆ ಕಾಣ್ಬೋದು. ಫಸ್ಟ್ ಕ್ಯಾಟೈನ್ ಇತ್ತು, ಆನೈನ್ ಇತ್ತು. ಕ್ಯಾಟೈನ್ ಏನು ಮಾಡಿತ್ತು, ಎಲೆಕ್ಟ್ರಾನ್ಸನ್ನು ಅದರ ಟುವರ್ಡ್ಸ್ ಅಟ್ರಾಕ್ಟ್ ಮಾಡಿತ್ತಾ? ಅದಾದ ನಂತರ ನಿಮ್ಮ ಆನೈನ್ ಕ್ಲೌಡ್ ಏನಾಯಿತು, ಸ್ವಲ್ಪ ಡಿಸ್ಟಾರ್ಟೆಡ್ ಆಯಿತು. ಆಬ್ವಿಯಸ್ಲಿ ಅದರ ಶೇಪ್ ಸ್ವಲ್ಪ ಚೇಂಜ್ ಆಯಿತು. ಓಕೆ, ಅದು ಕ್ಲಿಯರ್. ಅದಾದ ನಂತರ ಸ್ವಲ್ಪ ಹೊತ್ತು ಲೈಕ್ ನೋಡುವಾಗ ಏನಾಯಿತು, ಅದೊಂಥರ ಶೇರ್ ಮಾಡೋ ರೀತಿಯಲ್ಲಿ ನಿಮಗೆ ಕಾಣಿಸ್ತಾ ಇತ್ತು. ಮೊದಲು ನೋಡುವಾಗ ಕ್ಯಾಟೈನ್ ಆನೈನ್. ಓಕೆನಾ? ಈಗ ನೋಡುವಾಗ ಅದೇನು ಆಗ್ತದೆ, ಲೈಕ್ ಶೇರ್ ಮಾಡೋ ರೀತಿಯಲ್ಲಿ ಅಂದರೆ ಕೋವೆಲೆಂಟ್ ಬಾಂಡ್, ಕೋವೆಲೆಂಟ್ ಕ್ಯಾರೆಕ್ಟರ್ ಅಲ್ವಾ? ಎಲೆಕ್ಟ್ರಾನ್ಸ್ ಶೇರ್ ಮಾಡಿದ್ರೆ ಅದೇನು ಕೋವೆಲೆಂಟ್ ಕ್ಯಾರೆಕ್ಟರ್, ಅದು ನೀವು ಕಲ್ತಿದ್ದೀರಾ. ಸೊ ಅಯಾನಿಕ್ ಬಾಂಡಲ್ಲೂ ನಿಮ್ಗೆ ಇಲ್ಲಿ ಏನು ಕಾಣ್ಬೋದು, ಕೋವೆಲೆಂಟ್ ಕ್ಯಾರೆಕ್ಟರ್, ಕೋವೆಲೆಂಟ್ ಬಾಂಡ್ ಕಾಣ್ಬೋದು. ಆ್ಯಂಡ್ ಇದು ಎಷ್ಟು ಕಾಣ್ಬೋದು ಅಂತ ಯಾರು ಎಕ್ಸ್ಪ್ಲೇನ್ ಮಾಡ್ತಾರೆ? ಫಜನ್ಸ್ ರೂಲ್. ಕ್ಲಿಯರಾ? ಈಗ ಇಲ್ಲಿ ಇದು ಉಂಟು, ಎಂತ ಪೋಲರೈಸಿಂಗ್ ಪವರ್ ಉಂಟು, ಅದೇನು ನೋಡೋಣ. ಸ್ವಲ್ಪ ಟರ್ಮ್ಸ್ ಉಂಟು, ಸ್ವಲ್ಪ ನೋಡಿ ಬಿಡುವ ಅಷ್ಟೇ. ಪೋಲರೈಸಿಂಗ್ ಪವರ್ ಅಂದರೆ ಪುಲ್ಲಿಂಗ್ ಎಬಿಲಿಟಿ ಆಫ್ ಕ್ಯಾಟರ್. ಓಕೆನಾ? ಈಗ ಇದು ಜಾಸ್ತಿ ಪುಲ್ ಮಾಡಿದ್ರೆ ಅಂದರೆ ಇದೆಂತ ಮೋರ್ ಪೋಲರೈಸಿಂಗ್ ಪವರ್ ಅನ್. ಓಕೆ, ಓಕೆ, ಈಗ ಇಲ್ಲಿ ನಿಮ್ಮ ಆನೈನ್ ಕ್ಲೌಡ್ ಏನಾಗ್ತಾ ಉಂಟು, ಡಿಫಾರ್ಮ್ ಆಗ್ತಾ ಉಂಟು. ಸೊ ಇಲ್ಲಿ ನಮಗೆ ಏನು ಹೇಳುವ, ಸ್ಟೆಬಿಲಿಟಿ. ಓಕೆನಾ? ಒಂದು ನಿಮಿಷ. ಸ್ಟೆಬಿಲಿಟಿ. ಓಕೆ, ಅಂದರೆ ಡಿಫಾರ್ಮಿಂಗ್ ಕ್ಯಾರೆಕ್ಟರ್, ಡಿಫಾರ್ಮಿಂಗ್ ಎಬಿಲಿಟಿ ಆಫ್ ಕ್ಯಾಟೈನ್ ಅಲ್ಲ, ಆನೈನ್. ಓಕೆನಾ? ಇದು ಕ್ಲಿಯರ್ ಅಲ್ವಾ? ಓಕೆ, ಅದಾದ ನಂತರ ಇಲ್ಲಿ ನಮಗೆ ಇನ್ನೊಂದು ಕನ್ಕ್ಲೂಷನ್ ಏನು ಹೇಳುವ, ಲೈಕ್ ಆಫ್ಟರ್ ಡಿಸ್ಟಾರ್ಷನ್ it seems like it shares electron, ಅಂದರೆ ಕೋವೆಲೆಂಟ್ ಕ್ಯಾರೆಕ್ಟರ್ ಅಲ್ವಾ? ಸೊ ನಮಗೆ ಹೀಗೆ ಹೇಳಲಿಕ್ಕೆ ಆಗ್ಬೋದು, ಲೈಕ್ ಎಲ್ಲ ಬಾಂಡ್ ಅಂತ ಪ್ಯೂರ್ ಅಯಾನಿಕ್ ಬಾಂಡ್ ಆಗಿರ್ಲಿಕ್ಕಿಲ್ಲ, ಆ್ಯಂಡ್ ಎಲ್ಲ ಬಾಂಡ್ ಲೈಕ್ ಪ್ಯೂರ್
ಕೋವಲೆಂಟ್ ಬಾಂಡ್ ಆಗಿರ್ಲಿಕ್ಕಿಲ್ಲ, 100% ಅಯನಿಕ್ ಬಾಂಡ್ ಅಂತ ಹೇಳಿಕ್ ಆಗ್ಲಿಕ್ಕಿಲ್ಲ. ಬಿಕಾಸ್ ಇಲ್ಲಿ ನಿಮ್ಗೆ ಕಾಣಿಸ್ತಾ ಉಂಟಲ್ವಾ, ಇವಂತೂ ಅಯನಿಕ್ ಬಾಂಡ್ ಉಂಟು, ಆದ್ರೂ ಸಹ ಕ್ಯಾಟೈನ್ ಏನ್ ಮಾಡ್ತಾ ಉಂಟು, ಇಲ್ಲಿ ನಿಮ್ಮ ಆನೈನಿಂದ ಎಲೆಕ್ಟ್ರಾನ್ಸ್ ಪುಲ್ ಮಾಡ್ತಾ ಉಂಟು. ಸೊ ಹಾಗೆ ಮಾಡಿದ ನಂತರ ಏನಾಗ್ತಾ ಉಂಟು, ಅದು ನೋಡುವಾಗ ಅದೊಂಥರ ಶೇರ್ ಮಾಡೋ ರೀತಿಯಲ್ಲಿ ಕಾಣ್ತಾ ಉಂಟು. ಶೇರ್ ಮಾಡುವ ರೀತಿಯಲ್ಲಿ ಅಂದ್ರೆ ನೋಡಿದ್ರೆ ಕೋವಲೆಂಟ್ ಕ್ಯಾರೆಕ್ಟರ್ ಅಲ್ವಾ. ಸೊ ಅಯನಿಕ್ ಬಾಂಡ್ ಅಲ್ಲಿ ಏನಿದೆ, ಕೋವಲೆಂಟ್ ಬಾಂಡ್ ಇದೆ. ಕ್ಲಿಯರಾ? ಇನ್ನು ಫಜನ್ಸ್ ರೂಲ್ ಅಲ್ಲಿ ನೋಡುವ, ನಮ್ಗೆ ಲೈಕ್ ಹೇಗೆ ಇಲ್ಲಿ ಲೈಕ್ ಹೇಳುವ, ಓಕೆ ಇದ್ರಲ್ಲಿ ಎಷ್ಟು ಕೋವಲೆಂಟ್ ಕ್ಯಾರೆಕ್ಟರ್ ಜಾಸ್ತಿ ಉಂಟು ಕಮ್ಮಿ ಉಂಟು ಅಂತ ಅದು ಫಜನ್ಸ್ ರೂಲ್ ಅಲ್ಲಿ ಹೇಳುವ. ಓಕೆನಾ? ಸೊ ಫಜನ್ಸ್ ರೂಲ್ ಅಂದ್ರೆ ಅದೇನು ಹೇಳ್ತಾ ಉಂಟು, ಇಟ್ ಶೋಸ್ ದ ಅಮೌಂಟ್ ಆಫ್ ಕೋವಲೆಂಟ್ ಕ್ಯಾರೆಕ್ಟರ್ಸ್, character in ionic bond ಅಲ್ವಾ. ಎಂತ ಲೈಕ್ ಇಟ್ ಶೋಸ್ ದ ಅಮೌಂಟ್ ಆಫ್ ಕೋವಲೆಂಟ್ ಕ್ಯಾರೆಕ್ಟರ್ ಇನ್ ಅಯಾನಿಕ್ ಬಾಂಡ್ ಡ್ಯೂ ಟು ಪೋಲರೈಸೇಷನ್ ಆಫ್ ಅಯಾನ್ಸ್. ಕ್ಲಿಯರಾ? ಈಗ ಏನು ಹೇಳ್ತಾ ಉಂಟು ಫಜನ್ಸ್ ರೂಲ್, ಏನು ಹೇಳ್ತಾ ಉಂಟು, ಓಕೆ ಅವ್ರು ಹೇಳ್ತಾ ಇದಾರೆ ಏನು, ಲೈಕ್ ಎಂತ ಆನೈನ್ ಉಂಟು ಕ್ಯಾಟೈನ್ ಉಂಟು ಅಲ್ವಾ. ಈಗ ಕ್ಯಾಟೈನ್ ಇದು ಮಾಡಿದ ನಂತರ ಅದರಲ್ಲಿ ಸೈನ್ ಕೋವಲೆಂಟ್ ಕ್ಯಾರೆಕ್ಟರ್ ಶೋ ಮಾಡ್ತಾ ಉಂಟು, ಬಟ್ ಅದು ಎಷ್ಟು ರೀತಿಲಿ ಲೈಕ್ ಹೇಗೆ ಜಾಸ್ತಿ ಶೋ ಮಾಡ್ತಾ ಉಂಟಾ ಕಮ್ಮಿ ಶೋ ಮಾಡ್ತಾ ಉಂಟಾ ಅದಕ್ಕೆ ಸ್ವಲ್ಪ ಕಂಡೀಷನ್ಸ್ ಉಂಟು. ಆ ಕಂಡೀಷನ್ಸ್ ನೋಡುವ. ಫಸ್ಟ್ ನಿಮ್ಮ ಕ್ಯಾಟೈನ್ದು, ಓಕೆನಾ, ಅದರ ಕಂಡೀಷನ್ಸ್ ಏನು, ಇಲ್ಲಿ ಕ್ಯಾಟೈನ್ ಸೈಜ್ ಏನಾಗಿರ್ಬೇಕು, ಸೈಜ್ ಶುಡ್ ಬಿ ಸ್ಮಾಲ್. ಓಕೆನಾ? ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ಕೈಲಿ ಲಿಥಿಯಂ ಉಂಟು, ಸೋಡಿಯಂ ಉಂಟು, ಪೊಟ್ಯಾಷಿಯಂ ಉಂಟು. ಪಿರಿಯಾಡಿಕ್ ಟೇಬಲ್ ನಿಮ್ಗೆ ಗೊತ್ತುಂಟಲ್ಲ, ಯಾವ್ದ್ರದ್ದು ಸೈಜ್ ಕಮ್ಮಿ ಆಗಿರ್ಬೋದು, ಲಿಥಿಯಂ. ಅದಾದ ನಂತರ ಸೋಡಿಯಂ ಜಾಸ್ತಿ ಆಗ್ತಾ ಉಂಟು, ಶೆಲ್ ಜಾಸ್ತಿ ಆಗ್ತಾ ಉಂಟು, ಅದಾದ ನಂತರ ನಿಮ್ಮದು ಪೊಟ್ಯಾಷಿಯಂ ಬರ್ತಾ ಉಂಟು. ಸೊ ಸಪೋಸ್ ಅನ್ಕೊಳ್ಳಿ, ಲೈಕ್ ಎಕ್ಸಾಂಪಲ್ ನಾನು ತೋರಿಸ್ತೀನಿ. ಸಪೋಸ್ ಅನ್ಕೊಳ್ಳಿ ನಿಮ್ಮ ಕೈಲಿ ಉಂಟು LiCl, NaCl ಆ್ಯಂಡ್ KCl. ಈ ಕೇಸಲ್ಲಿ ಯಾವ್ದು ಇರ್ಬೋದು ಜಾಸ್ತಿ ಕೋವಲೆಂಟ್ ಕ್ಯಾರೆಕ್ಟರ್, LiCl. ಓಕೆನಾ, ಲಿಥಿಯಂ ಕ್ಲೋರೈಡ್. ಅದಾದ ನಂತರ ಸೋಡಿಯಂ ಕ್ಲೋರೈಡ್, ಬಿಕಾಸ್ ಇಲ್ಲಿ ಸೈಜ್ ನೋಡಿ ಲಿಥಿಯಮ್ದು ಕಮ್ಮಿ ಆ್ಯಂಡ್ ಅದೇ ಕಂಡೀಷನ್ಸ್ ಇರಬೇಕು ಅಲ್ವಾ. ಅದಾದ ನಂತರ ನಿಮ್ಮದು ಚಾರ್ಜ್, ಫಾರ್ ಎಕ್ಸಾಂಪಲ್ ಅನ್ಕೊಳ್ಳಿ ಓಕೆನಾ, ಫಾರ್ ಎಕ್ಸಾಂಪಲ್ ನಿಮ್ಮ ಕೈಲಿದೆ Na+, Mg2+ ಆ್ಯಂಡ್ Al3+. ಈಗ ಇದರಲ್ಲಿ ಸೈಜ್ ನೋಡಬೇಡಿ, ಚಾರ್ಜ್ ನೋಡಬೇಕು. ಇಲ್ಲಿ ನಾನು ಸೈಜ್ ನೋಡಿದೆ, ಯಾಕಂದರೆ ಎಲ್ಲ ಇದರಲ್ಲಿ ಚಾರ್ಜ್ ಸೇಮ್, +1 ಹಾಗೆ ಬಂದರೆ ನೀವು ಏನು ಚೆಕ್ ಮಾಡಬೇಕು, ಅದರ ಸೈಜ್ ಚೆಕ್ ಮಾಡಬೇಕು. ಅದೇ ಅಲ್ಲಿ ಚಾರ್ಜ್ ಬಂದರೆ, ಚಾರ್ಜ್ ಡಿಫ್ರೆಂಟ್ ಬಂದರೆ ಅದರ ಎಂತ ಲೈಕ್ ಚಾರ್ಜ್ ಕಂಪೇರ್ ಮಾಡಬೇಕು. ಅರ್ಥ ಆಯ್ತಾ? ಚಾರ್ಜ್ ಸೇಮ್ ಆದರೆ ಸೈಜ್ ಕಂಪೇರ್ ಮಾಡಬೇಕು, ಆ್ಯಂಡ್ ಇಲ್ಲಿ ಚಾರ್ಜ್ ಡಿಫ್ರೆಂಟ್ ಆದರೆ ಅಲ್ಲಿ ಚಾರ್ಜ್ ಕಂಪೇರ್ ಮಾಡಬೇಕು. ಓಕೆನಾ? ಸೊ ಯಾವ್ದ್ರದ್ದು ಜಾಸ್ತಿ ಇರ್ಬೋದು, ದ ಚಾರ್ಜ್ ಶುಡ್ ಬಿ ಮೋರ್. ಅಂದರೆ ಯಾವ್ದು ಆಬ್ವಿಯಸ್ಲಿ ಈಗ 3+ ಆದರೆ ಅದು ಜಾಸ್ತಿ ಎಬಿಲಿಟಿ ಇರ್ಬೋದಲ್ಲ ಎಲೆಕ್ಟ್ರಾನ್ಸನ್ನು ಅಟ್ರಾಕ್ಟ್ ಮಾಡಲಿಕ್ಕೆ. ನೋಡು ಮಾರ್ರೆ, ಲೈಕ್ ಫಾರ್ ಎಕ್ಸಾಂಪಲ್ ಈಗ ಓಕೆ ಲೈಕ್ +1 ಇದ್ರೆ ಓಕೆ, ಅದಕ್ಕೆ 1 ಎಲೆಕ್ಟ್ರಾನ್ ಬೇಕು ಅಲ್ವಾ. ಅದೇ +2 ಕಮ್ಮಿದ್ರೆ, 2 ಎಲೆಕ್ಟ್ರಾನ್ಸ್ ಕಮ್ಮಿದ್ರೆ ಅದರ ಒಂದು ಕ್ರೇವಿಂಗ್ ಜಾಸ್ತಿ ಇರ್ಲಿಕ್ಕಿಲ್ವಾ. ಆದರೆ ನಿಮ್ಮ 3 ಕಮ್ಮಿದ್ರೆ ಅದರ ಕ್ರೇವಿಂಗ್ ಅದರಿಂದ ಜಾಸ್ತಿ ಇರ್ಬೋದು ಅಲ್ವಾ. ಸೊ ಇಲ್ಲಿ ಯಾವ್ದ್ರ ಜಾಸ್ತಿ ಇರ್ಬೋದು, Al3+, Mg2+ ಆ್ಯಂಡ್ ನಿಮ್ಮದು ಸೋಡಿಯಂ. ಓಕೆನಾ? ಇವೊಂದು ಲೈಕ್ ಇಲ್ಲಿ ಕಂಪೇರ್ ಮಾಡಿ ನೋಡುವಾಗ ಹೀಗೆ ಕಂಪೇರ್ ಮಾಡಿ ನೋಡಬೇಕು. ಸೊ ಚಾರ್ಜ್ ಸೇಮ್ ಆಗಿದ್ರೆ ಅಲ್ಲಿ ಏನು ಮಾಡಬೇಕು, ಸೈಜ್ ಕಂಪೇರ್ ಮಾಡಬೇಕು. ಅದೇ ಚಾರ್ಜ್ ಡಿಫ್ರೆಂಟ್ ಆದರೆ ಆ ಚಾರ್ಜ್ ಯಾವುದು ಜಾಸ್ತಿ ಲೈಕ್ 3+ ಇದ್ದರೆ ಅದನ್ನು ಪ್ರಯಾರಿಟಿ ಮಾಡಬೇಕು. ಕ್ಲಿಯರಾ? ಇದರಲ್ಲಿ ಕನ್ಫ್ಯೂಸ್ ಆಗಬಾರ್ದು. ಓಕೆನಾ? ಅದಾದ ನಂತರ ಈಗ ಸಪೋಸ್ ಅನ್ಕೊಳ್ಳಿ ನಿಮ್ಮ ಕೈಲಿ ಒಂದು ಸೂಪರ್ ಲೈಕ್ ಸ್ವಲ್ಪ ಸ್ಪೆಷಲ್ ಕೇಸಸ್ ಇದೆ. ಓಕೆನಾ? ಈಗ ನಿಮ್ಮ ಕೈಲಿ ಬಂತು ಕಾಯಿನೇಜ್ ಮೆಟಲ್, ಲೈಕ್ ನಿಮ್ಮದು ಕಾಪರ್, Ag ಆ್ಯಂಡ್ Au. ಅದಕ್ಕೆ ಜಾಸ್ತಿ ನೀವು ಪ್ರಯಾರಿಟಿ ಏನು ಮಾಡಬೇಕು, ಕೊಡಬೇಕು. ಅಥವಾ ನಿಮ್ಮ ಕೈಲಿ ಬಂತು ಜಿಂಕ್ ಫ್ಯಾಮಿಲಿದು ಈ ಎಲಿಮೆಂಟ್ಸ್ ಬಂದರೆ ಸಹ ಲೈಕ್ ನೀವೇನು ಮಾಡಬೇಕು, ಇದಕ್ಕೆ ಪ್ರಯಾರಿಟಿ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಿಮ್ಮ ಕೈಲಿ ಬಂತು NaCl ಆ್ಯಂಡ್ CuCl. ಓಕೆನಾ? ಚಾರ್ಜ್ ಸೇಮ್, ಇಲ್ಲಿ ಸೈಜ್ ನೀವು ನೋಡಲಿಕ್ಕಿಲ್ಲ, ಬಟ್ ಇಲ್ಲಿ ಏನು ಬರ್ತದೆ ನಿಮ್ಮದು ಕಾಯಿನೇಜ್ ಮೆಟಲ್ ಆದ ಕಾಪರ್ ಬರ್ಬೋದು. ಸೊ ಹಾಗಾದರೆ ಇಲ್ಲಿ ಹೀಗೆ ಬರುತ್ತೆ. ಕ್ಲಿಯರಾ? ಇದರಲ್ಲಿ ಡೌಟ್ ಇಲ್ಲಲ್ಲ? ಓಕೆ, ಕ್ಯಾಟೈನ್ದು ಪ್ರಾಪರ್ಟೀಸ್ ನಮಗೆ ನೋಡಿ ಆಯಿತು ಅಲ್ವಾ. ಇನ್ನು ಏನು ಆನೈನ್ ಪ್ರಾಪರ್ಟೀಸ್. ಓಕೆ, ಈಗ ಕ್ಯಾಟೈನಿಂದ ಏನು ನಾವು ನೋಡಿದ್ದು ಲೈಕ್ ಅದರ ಸೈಜ್ ಕಮ್ಮಿ ಬೇಕಿತ್ತು ಅಲ್ವಾ. ಅದೇ ಆನೈನಿಂದು ಸೈಜ್ ಏನು ಬೇಕು, ಜಾಸ್ತಿ ಆಗಬೇಕು. ಸೊ
size should be larger. For example, ಈಗ ನಿಮ್ಮ ಕೈಯಲ್ಲಿ ಉಂಟು ಲೈಕ್ ಎಂತ NaCl, NaBr ಆ್ಯಂಡ್ NaI. ಈಗ ಇದರಲ್ಲಿ ಯಾವ್ದ್ರದ್ದು ಜಾಸ್ತಿ ಕ್ಯಾರೆಕ್ಟರ್ ಶೋ ಮಾಡ್ತಾ ಇರ್ಬೋದು? NaI ಲೈಕ್ ಇಲ್ಲಿ ನೋಡಿ ಸೋಡಿಯಂ ಸೇಮ್, ಇದೆಲ್ಲ ಸೇಮ್ ಅಲ್ವಾ? ಸೊ ಇದನ್ನ ನೀವು ಕನ್ಸಿಡರ್ ಮಾಡಬೇಡಿ. ಆ್ಯಂಡ್ ಅದಾದ ನಂತರ ನಿಮ್ದು ಆ್ಯನೈನ್ ಜಸ್ಟ್ ಕಂಪೇರ್ ಮಾಡಿ ನೋಡಿ. ಇಲ್ಲಿ ಕ್ಲೋರಿನ್ ಉಂಟು, ಬ್ರೋಮಿನ್ ಉಂಟು ಆ್ಯಂಡ್ ಅಯೋಡಿನ್ ಉಂಟು. ಇದರಲ್ಲಿ ಯಾವುದು ಜಾಸ್ತಿ ಲೈಕ್ ಸೈಜ್ ಇರೋದು? ಅಯೋಡಿನ್ಗೆ. ಸೊ ಇಲ್ಲಿ ಏನಾಗ್ಬೋದು, ಸೈಜ್ ಹೀಗೆ ಬರ್ಬೋದು. ಓಕೆನಾ? ಸೊ ಇದಾಗಿರ್ಬೋದು ನಿಮ್ಮ ಇನ್ಕ್ರೀಸಿಂಗ್ ಆರ್ಡರ್. ಜಸ್ಟ್ ನಿಮ್ಗೆ ಕ್ವಶನ್ ಬರೋದಂದ್ರೆ ಯಾವುದು ಡಿಕ್ರೀಸಿಂಗ್ ಆರ್ಡರ್ ಲೈಕ್ ಹೇಗೆ ಶೋ ಮಾಡ್ತಾ ಉಂಟು ಹಾಗೆ ಬರ್ಬೋದು. ಓಕೆನಾ? ನಿಮಗೆ ನಾನು ಎಕ್ಸಾಂಪಲ್ಸ್ನ ಕೊಡ್ತೀನಿ, ಬಟ್ ಇದು ಇಂಪಾರ್ಟೆಂಟ್. ಸೊ ನೀವು ಐಡೆಂಟಿಫೈ ಮಾಡಬೇಕು. ಓಕೆನಾ? ಇಲ್ಲಿ ಸೇಮ್ ಕ್ಯಾಟೈನ್, ಸೊ ಅದಕ್ಕೆ ಪ್ರಯಾರಿಟಿ ಇಲ್ಲ. ಹಾಗಾದರೆ ನೀವು ಏನು ಮಾಡಬೇಕು, ಇಲ್ಲಿ ಆಬ್ವಿಯಸ್ಲಿ ಆ್ಯನೈನ್ಗೆ ಹೋಗಬೇಕು. ಆ್ಯನೈನಲ್ಲಿ ನೋಡುವಾಗ ಕ್ಲೋರಿನ್ ಇದೆ, ಬ್ರೋಮಿನ್ ಇದೆ, ಅಯೋಡಿನ್ ಇದೆ. ಯಾವುದು ಸೈಜ್ ಜಾಸ್ತಿ ಅದು ಜಾಸ್ತಿ ಶೋ ಮಾಡುತ್ತೆ ಕ್ಯಾರೆಕ್ಟರ್, ಕೋವಲೆಂಟ್ ಕ್ಯಾರೆಕ್ಟರ್. ಓಕೆನಾ? ಸೊ ಹಾಗಿರುವಾಗ ಕ್ಲೋರಿನ್, ಬ್ರೋಮಿನ್, ಅಯೋಡಿನ್, ಇದರಲ್ಲಿ ನಿಮ್ಗೆ ಗೊತ್ತುಂಟು ಅಯೋಡಿನ್ದು ಸೈಜ್ ಜಾಸ್ತಿ ಉಂಟು. ಸೊ ಆರ್ಡರ್ ಹೀಗೆ ಬರ್ಬೋದು. ಕ್ಲಿಯರ್ ಅಲ್ವಾ? ಇನ್ನೇನು ಚಾರ್ಜ್. ಈಗ ಸಪೋಸ್ ಅನ್ಕೊಳ್ಳಿ, ಈಗ ನಿಮ್ಮ ಕೈಲಿ ಉಂಟು ಕ್ಲೋರಿನ್ ಆ್ಯಂಡ್ ಕ್ಲೋರಿನ್ ಎಷ್ಟು -1 ಚಾರ್ಜ್ ಆ್ಯಂಡ್ ಆಕ್ಸಿಜನ್ ಉಂಟು -2. ಸೊ ಯಾವುದೇ ಆಗಿರ್ಬೋದು ಜಾಸ್ತಿ ಕೋವಲೆಂಟ್ ಕ್ಯಾರೆಕ್ಟರ್ ಶೋ ಮಾಡೋದು ಆಕ್ಸಿಜನ್. ಓಕೆನಾ? ಇದರದ್ದು ಸೈಜ್ ಜಾಸ್ತಿ ಇರಬೇಕು ಆ್ಯಂಡ್ ಆಬ್ವಿಯಸ್ಲಿ ಚಾರ್ಜ್ ಸಹ ಜಾಸ್ತಿ ಇರಬೇಕು. ಕ್ಲಿಯರ್ ಅಲ್ವಾ? ಇನ್ನು ಕ್ವಶನ್ಸ್ ಮಾಡಿ ನೋಡುವನಾ? ಸೊ ಬರೀರಿ, ಫೈಂಡ್ ದ ಆರ್ಡರ್ ಆಫ್ ಇನ್ಕ್ರೀಸಿಂಗ್ ಕೋವಲೆಂಟ್ ಕ್ಯಾರೆಕ್ಟರ್. ಓಕೆನಾ? ಸೊ ಫಸ್ಟ್ ಎಕ್ಸಾಂಪಲ್ ನಿಮಗೆ ಕೊಟ್ಟಿದ್ದೇನೆ ವಿಡಿಯೋದಲ್ಲಿ, ನಿಮಗೆ ಇದು ಗಮನ ಇದ್ರೆ ಗೊತ್ತಾಗ್ಬೋದು. NaCl, NaBr ಆ್ಯಂಡ್ NaI ಅಲ್ವಾ? ಸೊ ಓಕೆನಾ? ಅದಾದ ನಂತರ ಸೆಕೆಂಡ್ ಕ್ವಶನ್ LiCl, NaCl ಆ್ಯಂಡ್ KCl. ಇದರಲ್ಲಿ ಯಾವುದು ಲೈಕ್ ಕೋವಲೆಂಟ್ ಕ್ಯಾರೆಕ್ಟರ್ ಯಾರು ಜಾಸ್ತಿ ಶೋ ಮಾಡ್ತಿರ್ಬೋದು ನೋಡಿ. ಇಲ್ಲಿ ನಿಮ್ಮದು ಆ್ಯನೈನ್ ಸೇಮ್ ಅಲ್ವಾ? ಅದಾದ ನಂತರ ಯಾವ್ದು ಉಳಿಯುತ್ತೆ? ಕ್ಯಾಟನ್ ಲಿಥಿಯಂ, ಸೋಡಿಯಂ ಆ್ಯಂಡ್ ಪೊಟ್ಯಾಷಿಯಂ. ಅದರಲ್ಲಿ ಏನು ಮಾಡಬೇಕು, ಸೈಜ್ ನೋಡಬೇಕು. ಆ್ಯಂಡ್ ಆಬ್ವಿಯಸ್ಲಿ ಯಾಕೆಂದರೆ ಇಲ್ಲಿ ಎಲ್ಲದ್ರದ್ದು ಚಾರ್ಜ್ ನೋಡಿ, +1, ಇಲ್ಲಿ ಸಹ +1 ಆ್ಯಂಡ್ ಇಲ್ಲಿ ಸಹ ಏನು ಬರ್ಬೋದು, +1 ಬರ್ಬೋದು ಅಲ್ವಾ? ಚಾರ್ಜ್ ಸೇಮ್ ಆ್ಯಂಡ್ ಇಲ್ಲಿ ಆ್ಯನೈನ್ ಸಹ ಸೇಮ್. ಹಾಗಾದರೆ ಏನು ನೋಡಬೇಕು, ಅದರ ಸೈಜ್ ನೋಡಬೇಕು. ಸೊ ನಿಮ್ಗೆ ಗೊತ್ತುಂಟು ಇಲ್ಲಿ ಲಿಥಿಯಮ್ದು ಸೈಜ್ ಕಮ್ಮಿ, ಹಾಗಾದರೆ ಅದು ಏನು ಮಾಡುತ್ತೆ, ಮೋರ್ ಕೋವಲೆಂಟ್ ಕ್ಯಾರೆಕ್ಟರ್ ಶೋ ಮಾಡುತ್ತೆ ಅಲ್ವಾ? ಸೊ ಇದು ಜಾಸ್ತಿ ಆಯಿತಾ? ಅರ್ಥ ಆಯ್ತಲ್ಲ? ಅದಾದ ನಂತರ ಇದ್ರಲ್ಲಿ ಹೇಳಂತೆ ಸೇಮ್ ಅಪ್ಲಿಕೇಶನ್. ಸೊ ಇಲ್ಲಿ ಏನು ಮಾಡ್ಬೋದು, ಸೇಮ್ ಆ್ಯನೈನ್ ಸೇಮೇ. ಸೊ ಅದಾದ ನಂತರ ಚಾರ್ಜ್ ನೋಡಬೇಕು, ಅದು ಸಹ ನೋಡುವಾಗ ಸೇಮೇ. ಸೊ ಆಬ್ವಿಯಸ್ಲಿ ಫೈನಲಿ ಏನು ನೋಡಬೇಕು, ಸೈಜ್ ನೋಡಬೇಕು ಅಲ್ವಾ? ಅದಾದ ನಂತರ ಬೇರೆ ಒಂದು ಕ್ವಶನ್, Na+, ಇದರಲ್ಲಿ ಹೇಳಿ ಎಲ್ಲ ಲೈಕ್ ಚಾರ್ಜ್ ಸೇಮಾ ಇಲ್ಲ. ಸೊ ಹಾಗಾದರೆ ಏನು ಮಾಡಬೇಕು, ಅದರ ಪಾಸಿಟಿವ್ ಲೈಕ್ ಎಷ್ಟು ಪ್ಲಸ್ ತೋರಿಸ್ತಾ ಉಂಟು ಅದು ನೋಡಬೇಕಲ್ವಾ? ಸೊ ಇಲ್ಲಿ +1, +2, +3, +4 ಎಷ್ಟು ಜಾಸ್ತಿ ಇದು ತೋರಿಸ್ತಾ ಉಂಟು ಅಷ್ಟು ಅದೇನಾಗ್ಬೋದು, ಕೋವಲೆಂಟ್ ಕ್ಯಾರೆಕ್ಟರ್ ತೋರಿಸ್ತದೆ. ಸೊ ಹೇಗೆ ಬರ್ಬೋದು? ಕ್ಲಿಯರ್ ಅಲ್ವಾ? ಸೊ ಫಜನ್ಸ್ ರೂಲ್ ಏನು ಲೈಕ್ ಅದೇನಿಲ್ಲ, ಒಂದು ಜಸ್ಟ್ ನಮಗೆ ಒಂದು ಅಯನಿಕ್ ಬಾಂಡಲ್ಲಿ ಎಷ್ಟು ಕೋವಲೆಂಟ್ ಕ್ಯಾರೆಕ್ಟರ್, ಯಾವುದ್ರದ್ದು ಜಾಸ್ತಿ ಕೋವಲೆಂಟ್ ಕ್ಯಾರೆಕ್ಟರ್, ಯಾವ ಮಾಲಿಕ್ಯೂಲ್ ಜಾಸ್ತಿ ಕೋವಲೆಂಟ್ ಕ್ಯಾರೆಕ್ಟರ್ ಶೋ ಮಾಡುತ್ತೆ ಅಂತ ಅದು ನೋಡ್ಲಿಕ್ಕಿರುವಂಥ ಟೂಲ್. ಕ್ಲಿಯರ್? ಎಷ್ಟು ಟೆನ್ಷನ್ ಮಾಡಬೇಡಿ. ಓಕೆ, ಇದು ಫಜನ್ಸ್ ರೂಲ್ ಏನು ಅರ್ಥ ಆಗಲಿಲ್ಲ, ಏನಿಲ್ಲ ಮಾರ್ರೆ. ಒಂದು ಕ್ಯಾಟೈನ್ ಉಂಟು, ಒಂದು ಆ್ಯನೈನ್ ಉಂಟು. ಅದೇನು ಮಾಡುತ್ತೆ, ಕ್ಯಾಟೈನ್ ಏನು ಮಾಡುತ್ತೆ, ಆ್ಯನೈನ್ ಅದರ ಟುವರ್ಡ್ಸ್ ಅಟ್ರಾಕ್ಟ್ ಮಾಡುತ್ತಾ? ಕ್ಲಿಯರ್? ಅಟ್ರಾಕ್ಟ್ ಮಾಡುವಾಗ ಅಲ್ಲಿ ಲೈಕ್ ಕಾಣಿಸ್ತಾ ಉಂಟು, ಅದೊಂದು ಕೋವಲೆಂಟ್ ಬಾಂಡ್ ಥರ ಕಾಣಿಸ್ತಾ ಉಂಟು. ಫಜನ್ಸ್ ರೂಲ್ ಏನು ಮಾಡುತ್ತೆ, ಅದು ನಮಗೆ ಹೆಲ್ಪ್ ಮಾಡೋದು. ಓಕೆನಾ? ಒಂದು ಮಾಲಿಕ್ಯೂಲಲ್ಲಿ ಎಷ್ಟು ಕೋವಲೆಂಟ್ ಕ್ಯಾರೆಕ್ಟರ್ ಲೈಕ್ ಶೋ ಮಾಡುತ್ತೆ ಅಂತ ತೋರಿಸಲಿಕ್ಕೆ ಅದೊಂದು ನಮ್ಮೊಂದು ಟೂಲ್. ಓಕೆನಾ? ಸೊ ಒಂದು ಕಂಡೀಷನ್ಸ್ ಉಂಟು. ಏನು, ಕ್ಯಾಟೈನ್ದು ಸೈಜ್ ಏನಾಗಿರಬೇಕು, ಕಮ್ಮಿ ಆಗಿರಬೇಕು, ಸ್ಮಾಲ್ ಆಗಿರಬೇಕು ಆ್ಯಂಡ್ ಚಾರ್ಜ್ ಜಾಸ್ತಿ ಆಗಿರಬೇಕು. ಸೇಮ್ ಆ್ಯನೈನ್ದು ಸೈಜ್ ಯೂಶಲಿ ಹೇಗಿರುತ್ತೆ, ಕ್ಯಾಟೈನ್ ಸ್ಮಾಲ್ ಇರುತ್ತೆ, ಆ್ಯನೈನ್ ಲಾರ್ಜ್ ಇರುತ್ತೆ. ಸೊ ಕ್ಯಾಟೈನ್ ಎಷ್ಟೇ ಕಮ್ಮಿ ಸೈಜ್ ಎಷ್ಟೇ ಕಮ್ಮಿ ಆದರೆ ಅಷ್ಟೇ ಒಳ್ಳೆಯದು, ಆ್ಯನೈನ್ದು ಜಾಸ್ತಿ ಆದರೆ ಅಷ್ಟೇ ಒಳ್ಳೆಯದು.
ಕ್ಲಿಯರಾ? ಆ್ಯಂಡ್ ಕ್ಯಾಟೆಂದು ಅಂತ ಚಾರ್ಜ್ ಜಾಸ್ತಿ ಆದರೆ ಅದು ಸಹ ಒಳ್ಳೆಯದೇ, ಆನೆಂದು ಚಾರ್ಜ್ ಜಾಸ್ತಿ ಆದರೆ ಅದು ಸಹ ಒಳ್ಳೆಯದು. ಕ್ಲಿಯರ್? ಇಷ್ಟೇ. ಓಕೆನಾ? ಆ್ಯಂಡ್ ಅದಾದ ನಂತರ ನಾವು ಸ್ವಲ್ಪ ಕ್ವಶನ್ಸ್ ಮಾಡಿ ಪ್ರಾಕ್ಟೀಸ್ ಮಾಡಿದ್ರೆ ಈಸಿನೇ. ಕ್ಲಿಯರ್ ಅಲ್ವಾ? ಸೊ ಇವತ್ತಿಗೆ ಇಷ್ಟೇ. ಇನ್ನು ಬರುವ ದಿನದಲ್ಲಿ ನೋಡುವ. ಬಾಯ್.